ಸುರ್ಜೇವಾಲ ಅವರು ಶಾಸಕರ ಜೊತೆ ಎಲ್ಲ ಒಟ್ಟು ಸಭೆಗಳು ಮಾಡ್ತಿದ್ದಾರೆ. ತಾವು ಕೂಡ ಇವತ್ತು ಇಲ್ಲ ಅಸಮಾಧಾನ ನಾನು ವ್ಯಕ್ತಪಡಿಸಿಲ್ಲ. ನಾನು ಪೂರ್ಣ ಹೇಳ್ಬೇಕಾಗಿದ್ದು ಅವ್ರು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಅಲ್ಲಿ ಬೇಕು ಅಂತಲೇ ಅಲ್ಲಿ ಕಟ್ ಮಾಡಿ ಮುಂದೆ ಏನು ಮಾಡಿದ್ದೀನಿ ಅನ್ನೋದನ್ನ ಅವ್ರು ತಗೊಳ್ಳಿಲ್ಲ. ಮುಂದೆ ಏನು ಮಾತಾಡ್ತೀನಿ ಅನ್ನೋದ್ರ ಸಬ್ಜೆಕ್ಟ್ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ಯಾವುದೋ ಒಂದು ಕುಗ್ರಾಮದಲ್ಲಿ 250-300 ಕೋಟಿ ಖರ್ಚು ಮಾಡಿ ಆಂಧ್ರ ಪ್ರದೇಶದಿಂದ ಬಂದಿರತಕ್ಕಂಥ ಒಂದು ವ್ಯಕ್ತಿ ಈ ಟೂಲ್ ಫ್ಯಾಬ್ ಅನ್ನೋರು ಇಂಡಸ್ಟ್ರಿ ವಿಂಡ್ ಮಿಲ್ಗಳು ತಯಾರು ಮಾಡಿದ್ದಾರೆ. ನಾವು ಅದೇ ಊರಿಗೆ ಹೋದಾಗೆ ನಾವು ದುಡ್ಡು ಹಾಕಿ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಅನುದಾನಗಳು ಕೊಟ್ಟು ರಸ್ತೆ ಹಾಕಬೇಕು, ಶಾಲೆ ಕಟ್ಟಬೇಕು, ಆಮೇಲೆ ಚರಂಡಿ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಜನಗಳು ಅಸಹಕಾರದಿಂದ ನಾವು ಮಾಡೋಕ್ಕೆ ಆಗ್ತಾ ಇಲ್ಲ. ಅಂಥ ಪರಿಸ್ಥಿತಿಗಳಲ್ಲಿ ನೀವು ಬಂದು ಇಂಥ ದೊಡ್ಡ ಪ್ರಾಜೆಕ್ಟ್ ಮಾಡ್ತಿರಲ್ಲ, ನಿಮಗೆ ಅಪ್ರಿಷಿಯೇಟ್ ಮಾಡಬೇಕು ಅಂತ ಹೇಳಿರ್ತಕ್ಕಂಥ ಮಾತಷ್ಟೇ. ಅದು ಯಾವುದೋ ದೃಷ್ಟಿ ಅಲ್ಲ. ನಮಗೆ ಬೇಕಾದಷ್ಟು ಅನುದಾನಗಳು ಕೂಡ ಅವ್ರ ಪ್ರಶ್ನೆ ಕೇಳೋದೇ ಇಲ್ಲಲ್ಲ ಇದ್ರದ್ದು. ಅವ್ರಿಗೆ ಗೊತ್ತಿದೆ ನನ್ನ ಬಗ್ಗೆ ಏನು ಅಂತ ಹೇಳ, ನಾನೇನು ಮಾತಾಡಿದ್ದೀನಿ ಅಂತ ಅರ್ಥವಾಗಿದೆ ಅವ್ರಿಗಾಗಲೇ. ಅವ್ರು ಕೊಟ್ಟಿರ್ತಕ್ಕಂಥ ಅನುದಾನಗಳು ಸುಮಾರು ಹೆಚ್ಚು ಕಡಿಮೆ 450-500 ಕೋಟಿ ರೂಪಾಯಿ ನನಗಾಗಲೇ ನನ್ನ ಕ್ಷೇತ್ರಕ್ಕೆ ತೊಗೊಂಡಿದ್ದೀನಿ. ಈಗ ಆಲ್ರೆಡಿ ಸುಮಾರು ಒಂದು 40-50-60% ಅಷ್ಟೇ ಕೆಲಸನೂ ಪೂರ್ಣ ಆಗ್ತಾ ಇದ್ದಾವೆ. ಇನ್ನು ಉಳಿದಿದ್ದು ಕೂಡ ಕಂಪ್ಲೀಟ್ ಮಾಡ್ತೀವಿ. ಇನ್ನೊಂದು 1-2 ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ಹೇಳ್ತೀವಿ. ಇಲ್ಲ ಸುಳ್ಳದು. ಚರಂಡಿ ಹಾಕಕ್ಕಲ್ಲ, ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಅಲ್ಲಿರ್ತಕ್ಕಂಥ ಕುಗ್ರಾಮದಲ್ಲಿ ಬಂದು ಅಲ್ಲಿ ಫ್ಯಾಕ್ಟ್ರಿ ಮಾಡಬೇಕಾದ್ರೆ 2 ವರ್ಷ ಆಯ್ತು ಅವ್ರಿಗೆ. ಅಂಥ ಪರಿಸ್ಥಿತಿ ಜನ ಅಸಹಕಾರದಿಂದ ಅವ್ರು ಇಮ್ಮಿಡಿಯೇಟಾಗಿ ಮಾಡೋಕ್ಕಾಗಲಿಲ್ಲ. ಆ ಪರಿಸ್ಥಿತಿಗಳಲ್ಲಿ ನಾವು ರಸ್ತೆಗಳಿಗೂ ಹಾಕಿದ್ವಿ, ಅದೇ ರೀತಿ ಚರಂಡಿಗೂ ದುಡ್ಡು ಕೊಟ್ಟಿದ್ವಿ, ಶಾಲೆಗೆ ಕೊಟ್ಟಿದ್ವಿ. ಅಲ್ಲಿರ್ತಕ್ಕಂಥ ಲೋಕಲೈಟ್ಸು ನಮಗೆ ಅಲೋ ಮಾಡಲಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಉದ್ಭವ ಆಗಿರೋದ್ರಿಂದ ನಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅನ್ನೋ ಒಂದು ಕಾರಣ ಇಟ್ಕೊಂಡು ನೀವು ಇಂಥ ಪರಿಸ್ಥಿತಿಯಲ್ಲಿ ಬಂದು ಮಾಡ್ತಿರಲ್ಲ, ನಿಮಗೆ ನಾನು ಶಬಾಷ್ ಹೇಳ್ತೀನಿ. ಇನ್ನು ಮುಂದುವರಿಸ್ಕೊಂಡು ಇಂಥ ಕಾರ್ಯಕ್ರಮ ಮಾಡಿ ಲೇಬರ್ ಆಪರ್ಚುನಿಟೀಸ್ಗೆ ಅನ್ಎಂಪ್ಲಾಯ್ಡ್ ಯೂತ್ಸ್ಗೆಲ್ಲ ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಮಾಡಿದಿರಿ, ನಿಮಗೆಲ್ಲ ನಿಮಗೆ ಧನ್ಯವಾದಗಳು ಅಂತ ಹೇಳಿದ್ದೀನಿ ನಾನು ಅಷ್ಟೇ. ಸರ್ಕಾರದಿಂದ ದುಡ್ಡು ಬಂದಿಲ್ಲ ಅಂತ ಹೇಳಿಲ್ಲ, ಮುಂದಕ್ಕೆ ಯಾರೂ ಕೇಳಿಲ್ಲ. ಅದು ನನಗೆ ಬೇಕಿಲ್ದವ್ರು ಅಲ್ಲಿ ಕಾಯ್ತಾ ಇದ್ರು, ಅಲ್ಲಿ ಕಟ್ ಮಾಡಿದ್ರು, ಮುಂದಕ್ಕೆ ಹೋಗಲಿಲ್ಲ ನಾನೇನು ಮಾತಾಡಿದೆ ಅನ್ನೋದಕ್ಕೆ. ಅದು ಈ ಥರ ಬಂದು ಫ್ಲ್ಯಾಶ್ ಆಗಿದೆಯಲ್ಲ ಎಲ್ಲ ಕಡೆ ಬಂದಿದೆಯಲ್ಲ, ಎಲ್ಲರೂ ಕೇಳಿಸ್ಕೊಂಡಾರಲ್ಲ ಅದನ್ನು. ಭೇಟಿ ಮಾಡಿ ಹೇಳಿದ್ದೀನಿ. ಅವರು ಏನು ತಿಳ್ಕೊಂಡಿಲ್ಲ. ಅವರು ಆ ರೀತಿಯಲ್ಲಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ಆ ಥರ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಡೋಕ್ಕೆ ಹೋಗಲ್ಲ. ನಾನು ಸರ್ಕಾರದ ವಿರುದ್ಧ ಯಾವುದೇ ರೀತಿಯಲ್ಲಿ ಹೇಳಿಕೆ ಕೊಟ್ಟಿಲ್ಲ. ಅವ್ರು ಸಾಕಷ್ಟು ಅನುದಾನಗಳು ಕೂಡ ನಾನು ಕೊಟ್ಟಿರ್ತಾರೆ. ಕೇಳಿರ್ತಕ್ಕಂಥ ದುಡ್ಡುಗಳೆಲ್ಲ ಸರ್ಕಾರದಿಂದ ನನಗೆ ಸಹಕಾರ ಸಿಕ್ಕಿದೆ. ಸುಮಾರು 450-500 ಕೋಟಿ ನಾನಂತೂ ತೊಗೊಂಡಿದ್ದೀನಿ. ಆ ಕ್ಷೇತ್ರದಲ್ಲಿ ಚೆನ್ನಾಗಿ ಕೆಲಸನೂ ಮಾಡ್ತಾಯಿದ್ವಿ. ನಿಮ್ಗೆ ಅನುಮಾನ ಇದ್ದರೆ ಮಾಧ್ಯಮದವ್ರು ಒಂದು ಸರಿ ಹೋಗಿ ಆ ಭಾಗದಲ್ಲಿ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಕೂಡ ನೀವು ನೋಡ್ಬೋದು ಏನೇನು ಮಾಡ್ತಾಯಿದ್ವಿ.